ಇಂದಿನ ಭಕ್ತಿ ಕರ್ತನ ಪ್ರಿಯ ಸಹೋದರನ ಸ್ನೇಹಿತರೆ, ಕೆಲವು ನಿಮಿಷ ನಾವು ದೇವರ ಸನ್ನಿಧಾನದಲ್ಲಿ ಆತನ ವಾಕ್ಯ ಧ್ಯಾನ ಮಾಡೋಣ. ಇವತ್ತಿನ ವಿಷಯ, ದೇವರು ಭಯಭಕ್ತಿಯುಳ್ಳ ಸಂತಾನವನ್ನು ನೀಡುತ್ತಾನೆ ಎಂಬುದಾಗಿ. ಮಲಾಖಿ 2:15 ಪ್ರಕಾರ, ಪರಮಾತ್ಮಾಂಶನಾದ ಯಾವನೂ ಹೀಗೆ ಮಾಡಲಿಲ್ಲ, ಆ ಪ್ರಸಿದ್ಧನೊಬ್ಬನು ಏಕೆ ಇಂಥ ಕೃತ್ಯ ಮಾಡಿದನು? ದೇವರ ವರವಾದ ಸಂತಾನವನ್ನು ಹಾರೈಸಿಯೇ. ಇದು ಮಲಾಖಿ 2:15 ಹೀಗೆ ಹೇಳ್ತದೆ, ಗಾಡ್ ಗಿವ್ಸ್ ಗಾಡ್ಲಿ ಆಫ್ ಸ್ಪ್ರಿಂಗ್ಸ್. ಮಲಾಖಿ 2:15. ನನ್ನ ಪ್ರಿಯ ಸಹೋದರನ ಸ್ನೇಹಿತರೆ, ಅಬ್ರಾಮ ಮತ್ತು ದಾವೀದನಂಥ ಪೂರ್ವ ಪಿತೃಗಳು ದೇವರಿಂದ ಆರಿಸಿ ಕರೆಯಲ್ಪಟ್ಟಿರುವಾಗ ಅವರು ದೇವರ ವಾಕ್ಯವನ್ನು ಸನ್ಮಾನಿಸಿ ಮತ್ತು ಗೌರವಿಸಿ ಆತನನ್ನು ಯಥಾರ್ಥವಾಗಿ ಹಿಂಬಾಲಿಸಿದ್ದರಿಂದ ಆತನವರಿಗೆ ದೈವ ಭಕ್ತಿಯುಳ್ಳ ಸಂತಾನವನ್ನು ನೀಡಿದ. ಈ ವಂಶದಲ್ಲೇ ಯೇಸು ಹುಟ್ಟಿದನೆಂದು ನಾವು ನೋಡ್ತೇವೆ, ದಾವೀದನ ಸಂತಾನದಲ್ಲಿ ಎಂಬುದಾಗಿ. ಇಂದು ಅನೇಕ ಕುಟುಂಬದವರು ಅಬ್ರಹಾಮ ಮತ್ತು ದಾವೀದನ ಹಾಗೆ ಕರ್ತನನ್ನು ಯಥಾರ್ಥವಾಗಿ ಹಿಂಬಾಲಿಸುವವರು ಮತ್ತು ರಾಷ್ಟ್ರಗಳ ಮಧ್ಯೆ ಆಶೀರ್ವದಿತ ಸಂತಾನ ಎಂದು ಆರಿಸಲ್ಪಡುವರು. ಆದರೆ ಈ 21ನೇ ಶತಮಾನದಲ್ಲಿ ಈ ಆಶೀರ್ವಾದಿತವಾದ ದೈವಿಕ ಸಂತಾನ ನೋಡುವುದು ಬಹಳ ಕಷ್ಟಕರವಾಗಿದೆ. ನನ್ನ ಪ್ರಿಯರೇ, ಈ ದಿನಗಳಲ್ಲಿ ದೈವ ಭಯ ಭಕ್ತಿಯುಳ್ಳವರು ಆ ಕುಟುಂಬವೆಂದರೆ ಕೆಲವು ಮಾತ್ರ ಕಾಣಿಸಲ್ಪಡ್ತವೆ. ಈ ವಾಗ್ದಾನ ನಿಮ್ಮ ಕುಟುಂಬಗಳಲ್ಲಿಯೂ ಪೂರೈಸಲ್ಪಡುವುದು ಇಚ್ಛಿಸುವಿರೋ? ಯೇಸುವಿನ ಹತ್ತಿರ ಭಯದಿಂದಲೂ ನಿಜವಾದ ಬಯಕೆಯಿಂದಲೂ ಕೇಳಿಕೊಳ್ಳ್ರಿ. ಅನೇಕ ವರ್ಷಗಳ ಹಿಂದೆ ಯೇಸುವನ್ನು ಅರಿಯದ ಒಬ್ಬ ಯವನಸ್ಥನೊಬ್ಬನಿದ್ದ. ಕ್ರೈಸ್ತ ಶಾಲೆಯಲ್ಲಿ ಓದುತ್ತಿದ್ದ. ಅಲ್ಲಿ ಓದುವಾಗ ತನ್ನ ಸಹಪಾಠಿಗಳು ಹಾಗೂ ಉಪಾಧ್ಯಾಯರು ಮೂಲಕ ಯೇಸುವಿನ ಬಗ್ಗೆ ತಿಳಿದುಕೊಳ್ಳುತ್ತಿದ್ದ. ಯೇಸುವಿನ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳಲು ಬಯಸಿದ ಮತ್ತು ಕ್ರಮೇಣವಾಗಿ ಆತನ ನಂಬಿ ಹಿಂಬಾಲಿಸತೊಡಗಿದ. ಅವನು ಒಂದು ಕ್ರೈಸ್ತ ಹುಡುಗಿಯನ್ನು ಕೂಡ ಸಹ ಮದುವೆ ಮಾಡಿಕೊಂಡ. ದಿನಗಳು ಉರುಳಿದಂತೆಯೇ ಅವನಿಗೆ ಯೇಸುವಿನ ಮೇಲೆ ಹೆಚ್ಚು ತಿಳಿದುಕೊಳ್ಳಬೇಕೆಂಬ ಕುತೂಹಲ ಉಂಟಾಯಿತು. ಆದ್ದರಿಂದ ಆತನನ್ನು ಅನ್ಯೋನ್ಯತೆಯಲ್ಲಿ ಕಂಡುಕೊಳ್ಳಲು ಬಯಸಿದನು. ಒಂದು ದಿನ ದೇವರ ಸೇವಕರ ಮೂಲಕ ಅವನು ರಕ್ಷಣೆಯನ್ನು ಹೊಂದಿ ತನ್ನ ಜೀವಿತವನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡ. ದೇವರು ಅವನನ್ನು ತನ್ನ ಕರ್ತನಾದ ಯೇಸುವಿನ ರಕ್ತದಿಂದ ತೊಳೆದು ನೂತನ ಸೃಷ್ಟಿಯನ್ನಾಗಿ ಮಾಡಿದ. ಅವನು ದೇವರ ಸೇವಕನಾದನು ಮತ್ತು ಆದ್ದರಿಂದ ದೇವರು ಅವನ ಕುಟುಂಬವನ್ನು ಆಶೀರ್ವದಿಸಿದ. ಅದಲ್ಲದೆ ತನ್ನ ದೈವ ಭಯಭಕ್ತಿಯುಳ್ಳ ಸಂತಾನವನ್ನು ಸಹ ಕಾಣುವಂತೆ ದೇವರು ಸಹಾಯ ಮಾಡಿದ. ಈ ಎಲ್ಲ ಅದ್ಭುತವಾದ ಆಶೀರ್ವಾದಗಳನ್ನು ಪಡೆಯುವಂತೆ ಮಾಡಿದ್ದು ಅವನಲ್ಲಿ ಇದ್ದ ಕರ್ತನ ಅನುಗ್ರಹವೇ ಎಂಬುದಾಗಿ ಹೇಳ್ಬೋದು. ಹೌದು ನನ್ನ ಪ್ರಿಯರೇ, ಕೃತಜ್ಞತೆಯಿಂದ ಕರ್ತನನ್ನು ಪ್ರೀತಿಸಿ ಯಥಾರ್ಥವಾಗಿ ಹಿಂಬಾಲಿಸುವವರು ವಂಶಕ್ಕೂ ಆಶೀರ್ವಾದ ಹೊಂದುವರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹೌದು ನನ್ನ ಪ್ರಿಯರೇ, ನೀವು ವಂಶ ಪಾರಂಪರ್ಯವಾಗಿ ಆಶೀರ್ವಾದ ಹೊಂದಲು ದೇವರು ನಿಮ್ಮ ಸಂಗಡ ಈ ವಾಗ್ದಾನದೊಂದಿಗೆ ಮಾತನಾಡುತ್ತಿದ್ದಾನೆ. ನೀವು ಮತ್ತು ನಿಮ್ಮ ಸಂತಾನದವರು ದೈವಿಕ ಜೀವಿತ ಜೀವಿಸಲು ನೀವು ದಯವಿಟ್ಟು ದೇವರಲ್ಲಿ ಪ್ರಾರ್ಥಿಸ್ತೀರಾ? ನಾವು ಪ್ರಾರ್ಥನೆ ಮಾಡೋಣ ಬನ್ನಿ. ಮಹಾಪರಿಶುದ್ಧ ಪ್ರೀತಿ ನಮ್ಮ ತಂದೆಯಾದ ದೇವರೇ, ವಂಶ ಪಾರಂಪರ್ಯವಾಗಿ ಆಶೀರ್ವಾದವಾಗಿರಲು ಕರ್ತನೆ ನಮ್ಮ ಕುಟುಂಬಕ್ಕೆ ದೈವಿಕ ಕೃಪೆ ನೀಡಪ್ಪ ಕರ್ತನೆ. ಇಂದು ಕರ್ತನೆ ನಮ್ಮ ಕುಟುಂಬದ ಪ್ರತಿಯೊಂದು ಸದಸ್ಯರ ಬಳಿಗೆ ಮಾತನಾಡು. ಆಗ ಅವರು ಪಾಪದಿಂದ ರಕ್ಷಿಸಲ್ಪಟ್ಟು ನಿನ್ನಿಂದ ಆಶೀರ್ವಾದ ಹೊಂದುವರು ಮತ್ತು ನಮ್ಮ ಪ್ರಾರ್ಥನೆಯನ್ನು ನೀನು ಕೇಳಿದ್ದಕ್ಕಾಗಿ ನಿನಗೆ ವಂದನೆಯನ್ನು ಸಲ್ಲಿಸುತ್ತಾ ನಮಗೋಸ್ಕರ ಪ್ರಾಣ ಕೊಟ್ಟಂತಹ ಮುದ್ರಕ್ಷಕನಾದ ಯೇಸು ಕ್ರಿಸ್ತನ ಒಂದು ಹೆಸರು ಬೇಡಿದ್ದೇನೆ ತಂದೆ. ಆಮೇನ್. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.